ಹಾಲ್ ಬಳಿ ಬೈಕ್ ರ್ಯಾಲಿಯನ್ನ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಡೀಟೇಲ್ಸ್ ನಾವು ಕೊಡ್ತಾ ಇದ್ವಿ ನಿಮಗೆ ಕನ್ನಡ ಪರ ಹೋರಾಟಗಾರರನ್ನ. ಬಟ್ ಈಗ ಅವರನ್ನ ವಶಕ್ಕೆ ಪಡೆದಿರುವುದರ ಡೀಟೇಲ್ಸ್ ಕೂಡ ಲಭ್ಯ ಆಗ್ತಾ ಇದೆ. ಸೊ ಒತ್ತಾಯಪೂರ್ವಕವಾಗಿ ಇಲ್ಲೂ ಕೂಡ ಕನ್ನಡ ಪರ ಹೋರಾಟಗಾರರನ್ನ ವಶಕ್ಕೆ ಪಡೆದು ಬೇರೆ ಕಡೆಗೆ ಸಾಗಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. 600ಕ್ಕೂ ಹೆಚ್ಚು ಪೊಲೀಸರ ತಂಡ ಈ ಭಾಗದಲ್ಲಿತ್ತು. ಬಿಕಾಸ್ ಪ್ರತಿಭಟನೆಗೆ ಬಂದೇ ಬರ್ತಾರೆ 11 ಗಂಟೆ ಅಷ್ಟೊತ್ತಿಗೆ ಅಂತ ಒಂದು ಅಂದಾಜಿತ್ತು. ನಿರೀಕ್ಷೆ ಮಾಡದಂತೆ ಪ್ರತಿಭಟನೆಕಾರರು ಬರ್ತಾ ಇದ್ದ ಹಾಗೆ ತಂಡೋಪತಂಡವಾಗಿ ಅವ್ರನ್ನೆಲ್ಲ ಬಸ್ಗೆ ತುಂಬಿಸಿ ಕಳಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ವೇಳೆ ಕೆಲವರದೆಲ್ಲ ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ. ನಮ್ಮನ್ನೆಲ್ಲ ಈ ರೀತಿ ಬಸ್ನಲ್ಲಿ ತುಂಬಬೇಕಾಗಿದ್ದು MES ಪುಂಡ್ರನ್ನ, ಬಟ್ ನಮ್ಮ ಮೇಲೆ ಪೌರುಷ ಯಾಕೆ ಅನ್ನೋದು ಪ್ರಶ್ನೆ. ನಮ್ಮನ್ನ ಆಳುವಂತಹ ವರ್ಗ, ನಮಗೆ ಆಗಿರ್ತಕ್ಕಂಥ ಸಮಸ್ಯೆಗಳು, ಬೆಳಗಾವಿಯಲ್ಲಿ MES ಪುಂಡ್ರ ಸಮಸ್ಯೆ ಆಗಿರ್ಬೋದು. ಇವಾಗ ಸೆಷನ್ ನಡೀತಾ ಇದೆ. ಮನ್ಸು ಮಾಡಿದ್ರೆ ಎಲ್ಲರೂ ಒಕ್ಕೂರ್ಲಿಂದ ಒಂದು ಕಾಯ್ದೆಯನ್ನು ಮಾಡಿ MES ಅನ್ನ ಬ್ಯಾನ್ ಮಾಡಬಹುದಿತ್ತು. ಆ ಕೆಲಸವನ್ನು ಅವ್ರು ಮಾಡ್ತಾ ಇಲ್ಲ. ಕಳಸಾ ಬಂಡೂರಿ ವಿಚಾರದಲ್ಲಿ ನ್ಯಾಯ ಸಿಗಬೇಕು, ಅದನ್ನೂ ಮಾಡ್ತಾ ಇಲ್ಲ. ಈ ರೀತಿ ನಿರಂತರವಾಗಿ ಸಾಕಷ್ಟು ಸಮಸ್ಯೆಗಳಿದ್ರು ಅದನ್ನ ಆಳುವ ವರ್ಗ ಮಾಡದೇ ಇದ್ದಾಗ ಹೋರಾಟಗಾರರಾಗಿ ನಾವು ಕೂತ್ಕೊಳ್ಳೋದಕ್ಕಾಗಲ್ಲ. ಅವರಿಗೆ ಜನರ ಒಂದು ನೋವನ್ನ ಅರಿವು ಮಾಡಿಸ್ಬೇಕು ಅಂತಂತ ಹೇಳಿ ನಾವು ಈ ರೀತಿಯ ಹೋರಾಟದ ಮುಖಾಂತರ ಸಾಕಷ್ಟು ಹೋರಾಟಗಳನ್ನ ಮಾಡ್ಕೊ ಬಂದಿದ್ರು. ಅದು ತಟ್ಟದೇ ಇದ್ದಾಗ ಅಂತಿಮ ಹಂತವಾಗಿ ಇವತ್ತು ಬಂದನ್ನ ಕರೆದಿರ್ತಕ್ಕಂಥದ್ದು. ಜನರು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಯಾರೆಲ್ಲ ಇವತ್ತು ನೀರಸ ಪ್ರತಿಕ್ರಿಯೆ ಅಂತ ಇದ್ರೆ, ನಾನು ಇವಾಗ ಬರಬೇಕಾದ್ರೂ ಸಾಕಷ್ಟು ರಸ್ತೆಗಳು ಸ್ವಯಂ ಪ್ರೇರಿತವಾಗಿ ಬಂದಾಗಿರ್ತಕ್ಕಂಥದ್ದು. ಇವತ್ತು ನಾವು ಇಲ್ಲಿ ಗಾಡಿಯಲ್ಲಿ ಇಲ್ಲಿಗೆ ಒಂದು 30 ನಿಮಿಷಕ್ಕೆ ಬಂದು, ಆದ್ರೆ ಸಹಜವಾದಂತ ಬಂದ್ ಇಲ್ಲ ಅಂತ ದಿನ ಆಗಿದ್ದಿದ್ರೆ ಹತ್ತತ್ರ 1-1.5 ಗಂಟೆ ಟೈಮ್ ಆಗ್ತಾ ಇತ್ತು. ಇಲ್ಲಿ ಒಂದಷ್ಟು ರಸ್ತೆಗಳು ಖಾಲಿ ಇರೋದು, ಒಂದಷ್ಟು ಬಂದು ಸ್ವಯಂ ಪ್ರೇರಿತರ ಮಾಡಿದ್ದಾರೆ ಜನ. ಇನ್ನೊಂದಷ್ಟು ಜನ ಅರ್ಥ ಮಾಡ್ಕೋಬೇಕು ದಯವಿಟ್ಟು ಎಲ್ಲರೂ. ನಿಮ್ಮ ಪರವಾಗಿ ನಾವು ಆಳುವ ವರ್ಗಕ್ಕೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇರೋದು ಹೋರಾಟಗಾರರು. ಹಾಗಾಗಿ ದಯಮಾಡಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ, ಆಟೋ ರಿಕ್ಷಾ ಚಾಲಕರಾಗಿರ್ಬೋದು, KSRTC ಚಾಲಕರು ಇವತ್ತು ಬಸ್ ಓಡಿಸ್ತಾ ಇದ್ದೀರಲ್ಲ, ಮುಖ್ಯವಾಗಿ ನೀವು ಬಸ್ಸನ್ನು ಸ್ವಯಂ ಪ್ರೇರಿತವಾಗಿ ನಿಲ್ಲಿಸಬೇಕಾಗಿತ್ತು. ನಿಮ್ಮ ಪರವಾಗಿ ನಾವು ನಿಂತಿರ್ತಕ್ಕಂಥದ್ದು. ನಿಮ್ಮದೇ ಒಬ್ಬ ಸಹೋದ್ಯೋಗಿಯ ಮೇಲೆ ಆಗಿರ್ತಕ್ಕಂಥ ಹಲ್ಲೆಯನ್ನು ಖಂಡಿಸಿ ಇವತ್ತು ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ನೀವು ಅವನ ಪರವಾಗಿ ನಿಂತ್ಕೊಳ್ಳಿಲ್ಲ ಅಂದ್ರೆ ನಾಳೆ ಇನ್ನೊಬ್ಬ ಬಂದು ನಿಮ್ಗೆ ಹಲ್ಲೆ ಮಾಡ್ತಾನೆ. ಅವಾಗ ನೀವು ನಮ್ಮನ್ನ ಕೇಳ್ತೀರಾ ಏನ್ ಮಾಡ್ತಾ ಇದ್ದೀರಾ ಅಂತ. ಹಾಗಾಗಿ ಈ ಬಂದು ಖಂಡಿತವಾಗ್ಲೂ ಯಶಸ್ವಿ ಆಗಿದೆ. ನಾವು ಹೋರಾಟ ಮಾಡ್ತಾನೆ ಇದೀವಿ. ಇದಕ್ಕೂ ಬಗ್ಲಿಲ್ಲ ಅಂದ್ರೆ ಮುಂದಿನ ಹಂತಗಳಲ್ಲಿ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟವನ್ನು ಮಾಡಿ ನಾವು ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗುತ್ತೆ. ರ್ಯಾಲಿ ಬಂದಿದ್ರು ಹೂಡಿಯಿಂದ. BSS ಸಂಘಟನೆಗೆ ಸೇರಿದಂತವರು, BSS ಸಂಘಟನೆ ಇವರು ಕೂಡ ಬಂದ್ಗೆ ಬೆಂಬಲವನ್ನ ಕೊಟ್ಟಿದ್ರು. ಬಂದ್ಗೆ ಬೆಂಬಲ ಕೊಟ್ಟ ಟೌನ್ ಹಾಲ್ ವರೆಗೂ ಕೂಡ ರ್ಯಾಲಿಯನ್ನ ಬಂದಿದ್ರು. ಎಲ್ಲಿಂದ ಬಂದಿರೋ? ಊರಿಂದ ಬರ್ತಾ ಇರೋ ಸರ್. ನಾವು ಭಾರತೀಯ ಸೇವಾ ಸಮಿತಿ ಅಂತೇಳಿ ಮೆರವಣಿಗೆಗೆ ಅವಕಾಶನೇ ಕೊಡ್ಲಿಲ್ಲ. ಏನ್ ಹೇಳ್ತೀರಾ ಸರ್? ಅವಕಾಶ ಕೊಡದೇ ಇರೋದು ಸರ್ಕಾರದ ಧಿಕ್ಕಾರ. ಸರ್ಕಾರಗಳು ನಮಗೆ ಅವಕಾಶ ಕೊಡದೇ ಇರೋದು ಇದು ಮೊದಲೇನಲ್ಲ ಸರ್. ನಾವು ನಮ್ಮ ಹೋರಾಟ ನಿಲ್ಲಿಸೋದಿಲ್ಲ. ಮಹದೇವ್ ಆಗಲಿ, ಕಳಸಾ ಬಂಡೂರಿ ಆಗಲಿ, ಯಾವುದೇ ತರಹದ ಹೋರಾಟಕ್ಕೆ ನಾವು ಕನ್ನಡ ಪರ ಸಂಘಟನೆಗಳು ಮುಂದೆ ಇರ್ತೀವಿ ಸರ್. ಯಾವತ್ತೂ ರ್ಯಾಲಿ ಬಂದ್ರೆ ಹೆಂಗೆ ನೀವು ಅಲ್ಲಿಂದ? ರ್ಯಾಲಿ ಬಂದಿದ್ದೀವಿ ಸರ್. ಇಲ್ಲಿಂದ ನಮ್ಮನ್ನು ತಡೆಗಟ್ಟುವಂತ ಕಾರ್ಯಕ್ರಮ ಅಲ್ಲೂ ನಡೆದುವು. ಆದ್ರೂ ಕೂಡ ನಾವು ರಾಜ್ಯದ ರಕ್ಷಣೆಗಾಗಿ ನಾವು ಅಲ್ಲಿಂದ ರ್ಯಾಲಿ ಬಂದಿದ್ದೀವಿ ಸರ್. ನಾವು ಅವಕಾಶ ಕೊಡ್ಲಿಲ್ಲ ರ್ಯಾಲಿಗೆ. ನಿಮ್ಗೆ ಏನ್ ಹೇಳ್ತೀರಿ? ಇದು BSS ಸಂಘಟನೆಗೆ ಸೇರಿದಂತವರು ಎಲ್ಲರನ್ನೂ ಕೂಡ ಈಗ ವಶಕ್ಕೆ ಪಡೆಯಲಾಗಿದೆ. ವಶಕ್ಕೆ ಪಡೆದು ಕರ್ಕೊಂಡು ಹೋಗ್ತಾ ಇರುವಂತದ್ದು. ಎಲ್ಲಿಂದ ಬಂದಿರೋದು? ವೈಟ್ ಫೀಲ್ಡ್ ಸರ್. ಊಡಿಯಿಂದ ಬಂದಿರೋದು. ಬೈಕ್ ರ್ಯಾಲಿ ಬಂದ್ರ? ಬೈಕ್ ರ್ಯಾಲಿ ಬಂದಿದ್ದೀವಿ ಸರ್. ಓಕೆ, ಇದು ಬೈಕ್ ರ್ಯಾಲಿ ಮೂಲಕ ಬಂದಂತ ಎಲ್ಲಾ ಕಾರ್ಯಕರ್ತರನ್ನು ಕೂಡ ವಶಕ್ಕೆ ಪಡೆಯುವಂತ ಕೆಲಸವನ್ನ ಈಗ ಪೊಲೀಸರು ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಈ ಟೌನ್ ಹಾಲ್ ಮುಂಭಾಗ ಅಂದ್ರೆ ಗಮನಿಸಬಹುದು ಯಾವ ಮಟ್ಟಕ್ಕೆ ಪೊಲೀಸರು ಇಲ್ಲಿ ಸುತ್ತುವರೆದಿದ್ದಾರೆ ಅಂತ. ಯಾವುದೇ ಕಾರಣಕ್ಕೂ ಇಲ್ಲಿ ಅವಕಾಶವನ್ನ ಕೊಡೋದಿಲ್ಲ ಮೆರವಣಿಗೆ ಮಾಡೋದಕ್ಕೆ. ಕೂಡಲೇ ಎಲ್ಲರನ್ನು ಕೂಡ ವಶಕ್ಕೆ ಪಡೆದು ಅವರನ್ನ BMTC ಬಸ್ಗಳಲ್ಲಿ ಕರೆದು ಹೋಗ್ತಾ ಇರುವಂಥದ್ದು. ಇದು ಎರಡನೇ ತಂಡ. 11:30ಕ್ಕೆ ದೊಡ್ಡ ಮಟ್ಟದ ಹೋರಾಟದ ಪ್ಲಾನ್ ಮಾಡಲಾಗಿತ್ತು. ಎಲ್ಲರೂ ಕೂಡ ಇಲ್ಲಿ ಬಂದು ಸೇರ್ಕೊಳ್ಳೋರಿದ್ರು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಅವಕಾಶವನ್ನ ಕೊಡ್ತಾ ಇಲ್ಲ. ಎಲ್ಲರನ್ನು ಕೂಡ ವಶಕ್ಕೆ ಪಡೆಯುವಂತ ಕೆಲಸವನ್ನ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಕಾರ್ ಆಗಿರ್ಬೋದು, ದ್ವಿಚಕ್ರ ವಾಹನ ಆಗಿರ್ಬೋದು, ಯಾರೇ ಬಂದರೂ ಕೂಡ ಎಲ್ಲರನ್ನು ಅಂದ್ರೆ ಇಲ್ಲಿ ಪಾರ್ಕ್ ಮಾಡಿಸಿ ಅವರನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನ ಈಗ ಪೊಲೀಸರು ಮಾಡ್ತಾ ಇರುವಂಥದ್ದು. ಒಟ್ಟಾರೆ ಯಾವುದೇ ಸಂಘಟನೆ ಇರಲಿ ಸರ್, ಒಂದ್ ಸೆಕೆಂಡ್ ಸರ್.
ಒಂದ್ ಕಡೆಗೆ ವಾಟಾಳ್ ನಾಗರಾಜ್ ಅವರನ್ನ ಗಮನಿಸ್ತಾ ಇದ್ದೀರಾ. ವಾಟಾಳ್ ನಾಗರಾಜ್, ರೂಪೇಶ್ ರಾಜಣ್ಣ ಮತ್ತು ಇತರೆ ಕನ್ನಡ ಪರ ಹೋರಾಟಗಾರರು ಇವರಿನ್ನೂ ಅವರ ನಿವಾಸದಲ್ಲೇ ಇದ್ದಾರೆ. ಅವರನ್ನ ಅಲ್ಲಿಂದ ಆಚೆ ಹೋಗೋದಕ್ಕೆ ಬಿಡೋದು ಬಹುತೇಕ ಡೌಟು. ಕಾರಣ ಅಲ್ಲೂ ಕೂಡ ಪೊಲೀಸರ ನಿಯೋಜನೆ ಆಗಿದೆ. ನಾವು ಗಮನಿಸ್ತಿದ್ದೀವಿ, ಒಬ್ಬೊಬ್ಬರನ್ನ ಹಿಡಿದು ಪೊಲೀಸರು ವಶಕ್ಕೆ ಪಡಿತಾ ಇರುವಂತಹ ಸಂದರ್ಭ, ಹೋರಾಟವನ್ನ ಹತ್ತಿಕ್ತಾ ಇದ್ದಾರೆ ಅನ್ನುವಂತಹ ಆರೋಪ ಎಲ್ಲ ಒಂದ್ ಕಡೆ. ಬಟ್ ಕೆಲವರೆಲ್ಲ ಅಲ್ಲಿ ಹೇಳ್ತಾ ಇದ್ರು, ನೀವು ಕೇಳಿಸ್ಕೊಳ್ತಾ ಇದ್ದಿರ್ಬೋದು.